ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಖುಷಿ. ನಾವಿವತ್ತು ಹೋಗ್ತಾ ಇರೋದು ನಮ್ಮೂರಿಂದ ಒಂದು 10 ಕಿಲೋಮೀಟರ್ಸ್ ದೂರ ರತ್ನಗಿರಿ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವಿ ಟೆಂಪಲ್ಗೆ ಹೋಗ್ತಾ ಇರೋದು. ಅದು ರತ್ನಗಿರಿಯಲ್ಲಿರೋದು. ಅದು ಗ್ರಾಮ ದೇವತೆ ಆಗಿರುತ್ತೆ. ಅದು ತುಂಬ ಸ್ಪೆಷಲ್ಲು. ಅಲ್ಲಿ ದೇವಿ ಉಗ್ರ ರೂಪದಲ್ಲಿ ಇರ್ತಾರೆ. ಅದು ನೋಡಿ, ಟೆಂಪಲ್ಲು ಈ ಥರ ಇದೆ. ಒಳಗಡೆ ಇನ್ನೂ ಚೆನ್ನಾಗಿದೆ. ಅದ್ರ ಬಗ್ಗೆ ಅಲ್ಲಿರೋ ಪುರಾಹಿತರು ಅದು ಸ್ಥಳ ಪುರಾಣ ಹಿಸ್ಟ್ರಿ ಎಲ್ಲ ಹೇಳಿದ್ದಾರೆ ದೇವಿ ಬಗ್ಗೆ. ಅದನ್ನು ಕೇಳ್ಕೊಬನ್ನಿ, ಆಮೇಲೆ ಮಾತಾಡೋಣ. ಓಕೆನಾ? ಅದು ಕ್ಲಿಪ್ ಅಪ್ಲೋಡ್ ಮಾಡಿರ್ತೀನಿ, ನೋಡಿ. ಅಮ್ಮನವರಿಗೆ ಒಂದು ವಿಚಾರ ಏನು ಅಂತಂದ್ರೆ, ಸ್ವರೂಪಗಳ ಸಂಸ್ಥಾನದಿಂದ ಈ ಒಂದು ಸಂಸ್ಥಾನ ಇದು ಪಾಳ್ಯಗಾರ ಸಂಸ್ಥಾನಕ್ಕೆ ಒಂದು ರಾಜ್ಯ ಅಂತ ಹೇಳ್ತಾರೆ. ಇಂದಿನ ಕಾಲದಿಂದ ಇದು ಸಂಸ್ಥಾನ ಪಾಳ್ಯಗಾರ ಸಂಸ್ಥಾನ ಅಂತ ಹೇಳ್ತಾರೆ. ಆ ಸ್ವರೂಪದ ಸಂಸ್ಥಾನದಿಂದ ಈ ಒಂದು ರತ್ನಗಿರಿ ಸಂಸ್ಥಾನಕ್ಕೆ ಒಂದು ಹೆಣ್ಣನ್ನು ತರುವ ಸಮಯದಲ್ಲಿ ಮಡಿಲಕ್ಕಿ ರೂಪದಲ್ಲಿ ಅಮ್ಮನವರು ಬರ್ತಾರಂತೆ. ಅಂದ್ರೆ ಮಡಿಲಕ್ಕಿ ತಗೊಂಡು ಬರೋ ಟೈಮಲ್ಲಿ ಸ್ವರೂಪರ ಕೊಲ ಅಂದ್ರೆ ಮಹಾಲಕ್ಷ್ಮಿ ಅಂತ ಇದೆಯಲ್ಲ, ಆ ಮಹಾಲಕ್ಷ್ಮಿ ಅಮ್ಮನವರ ಅಂಶ ಈ ಉಗ್ರ ರೂಪವಾಗಿ ಅಮ್ಮನವರು ಬರ್ತಾರಂತೆ. ಮಡಿಲಕ್ಕಿ ರೂಪದಲ್ಲಿ ಬರುವಾಗ ಅಂದ್ರೆ ಗಾಳಿ ಆಕಾಶವಾಣಿ ರೂಪದಲ್ಲಿ ನುಡಿತಾರಂತೆ. ಅಂದ್ರೆ ನಾನು ಈ ತರ ನಿಮ್ಮ ಸಂಸ್ಥಾನಕ್ಕೆ ಅಧಿದೇವತೆಯಾಗಿ ನಾನು ನಿಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ. ನೀವು ಈ ಮಡಿಲಕ್ಕಿ ಎಲ್ಲಿ ಭಾಗ ಆಗುತ್ತೋ ಅಲ್ಲಿ ನನ್ನ ಹಿಡಿಸಿದ್ರೆ ನಾನು ಅಲ್ಲಿ ನೆಲೆಸಿ ನಿಮ್ಮ ಸಂಸ್ಥಾನವನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು, ಏನೋ ನುಡಿತಲ್ಲ ಅಂತ ಹೇಳ್ಬಿಟ್ಟು ಬರುವ ಟೈಮಲ್ಲಿ ಬರ್ತಾ ದಾರಿಯಲ್ಲಿ ಮಡ್ಲಕ್ಕಿ ಇದ್ದಕ್ಕಿದ್ದಂತೆ ಬೆಳೀತಾರೆ. ಅಂದ್ರೆ ಬಿಡುವುದಕ್ಕಿಂತ ಮುಂಚೆ ಒಂದು ಉತ್ತರ ಮೇಲೆ ಅರಿಶಿನ ಕುಂಕುಮ ಬಿದ್ದಿರುತ್ತೆ. ಅದು ಯಾರೂ ನೋಡಿರಲ್ಲ ಸಂಸ್ಥಾನ. ಹಕ್ಕಿ ಬಿದ್ದಾದ ನಂತರ ಸರಿ ಹಕ್ಕಿ ಬಿಡಿಸಿ ಮತ್ತೆ ಹೋಗೋಣ, ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ರಾತ್ರಿ ಮಲ್ಕೊಂಡಾಗ ಊರಿನ ಸಂಸ್ಥಾನ ರಾಜರಿಗೂ ಮತ್ತು ಅವ್ರ ಪರಿವಾರ ಏನಿರುತ್ತೋ ಎಲ್ಲಾರ ಕನಸಲ್ಲೂ ಬೀಳ್ತಾರೆ. ಅವರಿಗೆ ನಾನು ಉದ್ಭವ ಆಗುವ ಸಮಯ ಬಂದಿದೆ, ನಾನು ಈ ಒಂದು ಸ್ಥಾನದಲ್ಲಿ ಬಂದು ನಿಲ್ತಾ ಇದ್ದೀನಿ, ಬನ್ನಿ ಅಂತ ಇದೇ ಸ್ಥಾನಕ್ಕೆ ಕರೆಸ್ಕೊಳ್ತಾರೆ ಅಂತೆಲ್ಲ. ಅಂದ್ರೆ ಬೆಳಿಗ್ಗೆ ಅಂದ್ರೆ ಮಡ್ಲಕ್ಕಿ ಬಿದ್ದಾಗ ಉತ್ತರ ರೂಪ ಇರುತ್ತೆ. ನೆಕ್ಸ್ಟ್ ಡೇ ಬಂದು ನೋಡಿದಾಗ ಅಮ್ಮನವರು ಒಂದು ಕಲ್ಲಿನ ರೂಪದಲ್ಲಿ ಉದ್ಭವ ಆಗಿರ್ತಾರೆ. ಹಾಗಾಗಿ ಒಂದು ಚಿಕ್ಕ ಮಗನ ಕರ್ಕೊಂಡ್ಬರ್ತಾರೆ. ಚಿಕ್ಕ ಮಗನ ಕರ್ಕೊಂಡ್ಬಂದಾಗ ಆ ಚಿಕ್ಕ ಮಗಿನ ಮೈ ಮೇಲೆ ಬಿಡ್ತಾರೆ. ಅಂದ್ರೆ ನಾನು ಇದರ ಸಂಸ್ಥಾನವಾಗಿ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ಇನ್ನ ಈ ಒಂದು ರಾಜ್ಯಗಳನ್ನು ನಾನು ಆಡ್ತೀನಿ. ಈ ಒಂದು ದೇವಸ್ಥಾನ ಅಂದ್ರೆ ಈ ಒಂದು ರತ್ನಗಿರಿಗೆ ನಾನೇ ಅಧಿದೇವತೆಯಾಗಿ ನೆಲೆತೀನಿ ಅಂತ ಹೇಳ್ಬಿಟ್ಟು ಅಮ್ಮನವರು ದುಡಿ ಕೊಟ್ಟಾಗ ನಿನ್ನ ಯಾವ ತರ ಮಾಡ್ಬೇಕು ಅಮ್ಮ, ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಂಡಾಗ ನನ್ನ ಉತ್ತರವನ್ನು ಎಳ್ನೀರು ಮತ್ತೆ ಗಾರೆ ರೂಪದಲ್ಲಿ ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡುವ ಸಮಯ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಯ ಆಗುವವರೆಗೂ ಮಾತ್ರ ನೆಡಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾರು ಕಲ್ತಿ ಮಾಡಿ ಒಂದು ಮುಹೂರ್ತ ನೋಡ್ಕೊಂಡು ನಿರ್ಮಾಣ ಮಾಡುವ ಸಮಯದಲ್ಲಿ ಇಲ್ಲಿ ಅಮ್ಮನವರು ಗರ್ಭದ ಗುಡಿ ಅಮ್ಮನವ್ರ ವಿಗ್ರಹ ರೆಡಿ ಆಗುತ್ತೆ. ಇದೇ ಊರಿಯಲ್ಲಿ ಹಾಲ್ಬಾವಿ ಅಂತ ಒಂದಿದೆ. ಆ ಹಾಲ್ಬಾವಿ ಅಮ್ಮನವರು ಒಂದೇ ದಿವಸ ಒಂದೇ ಗಳಿಗೆಯಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಈ ಹಾಲ್ಬಾವಿಗೂ ಅಮ್ಮನವ್ರಿಗೂ ಲಿಂಕ್ ಯಾವ ತರ ಅಂತ ಇದೆ ಅಂತಂದ್ರೆ, ಆ ಹಾಲ್ಬಾವಿಯಲ್ಲಿ ಯಾರಾದ್ರೂ ಸಂತಾನ ಇಲ್ಲಿದ್ದವರಾಗ್ಲಿ ವಿವಾಹ ಇಲ್ಲಿದ್ದವರಾಗ್ಲಿ ಬಂದ್ಬಿಟ್ಟು 3 ಸೋಮವಾರ ಒಂದು ತಿದ್ಬಿಟ್ಟು ಏನಾದ್ರು ಅಲ್ಲಿ ಗಂಗಮ್ಮನ್ ಮಾಡ್ಕೊಂಡ್ಬಂದು ಇಲ್ಲಿ ಅಮ್ಮನವ್ರ ಹತ್ಯೆ ಮಾಡ್ಕೊಂಡ್ರೆ 6 ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಅನ್ನ ಬಂದೇ ಬರುತ್ತೆ. ಅದೇ ರೀತಿಯಾಗಿ ಅಮ್ಮನವರು ಇಲ್ಲಿ ವಿಶಿಷ್ಟತೆ ಏನು ಅಂತಂದ್ರೆ, ಶುಕ್ರವಾರ ಮಂಗಳವಾರ ದಿವಸ ಹೂವ ಪ್ರಸಾದವನ್ನು ನೀಡ್ತಾರೆ. ಅಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗೆ ಸಮಯದಲ್ಲಿ ಮಾತ್ರ ಹೂ ಪ್ರಸಾದವನ್ನು ನೀಡ್ತಾರೆ. ನಾವು ಕೆಲಸ ಆಗುವುದಂತದಿದ್ರೆ ಬಲಗಡೆ ಕೊಡ್ತಾರೆ, ಕೆಲಸ ಆಗಲಿಲ್ಲ ಅಂದ್ರೆ ಎಡಗಡೆ ಕೊಡ್ತಾರೆ. ತುಂಬಾ ಜನ ರಾಜಕೀಯದವರು ಕೂಡ ಬಂದು ಅಮ್ಮನವರು ಪ್ರಸಾದವನ್ನು ತಗೊಂಡಿದ್ದಾರೆ. ಅಮ್ಮನವರ ವಿಶಿಷ್ಟತೆ ಏನೇನು ಅಂತಂದ್ರೆ, ಈ ಒಂದು ಸ್ಥಳಕ್ಕೆ ಅಮ್ಮನವರು ಬರುವುದಕ್ಕಿಂತ ಮುಂಚೆ ಈ ಒಂದು ಗ್ರಾಮದಲ್ಲಿ 101 ದೇವಸ್ಥಾನ ನಿತ್ಯ ಆರಾಧನೆಯನ್ನು ನಡೀತಾ ಇದೆ. ಈ ಅಮ್ಮನವರಿಗೆ ಒಂದು ಸ್ಥಾನಕ್ಕೆ ಬಂದಾದ ನಂತರ 101 ದೇವಸ್ಥಾನ ಕೂಡ ಭಾಗವಾಗಿದೆ. ಯಾವುದಕ್ಕೂ ಆರಾಧನೆ ಇಲ್ಲ. ಅಮ್ಮನವ್ರು ಬಂದಾದ ನಂತರ ಅಮ್ಮನವ್ರಿಗೆ ಮಾತ್ರನೇ ಆರಾಧನೆ ನಡೀತಾ ಇದೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಒಂದು 4-5 ದೇವಸ್ಥಾನಗಳು ನಿತ್ಯ ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಯಾವುದೇ ತರ ದೇವಸ್ಥಾನಗಳು ನಿತ್ಯ ಆರಾಧನೆ ಇಲ್ಲ. ಸುಮಾರು ಅಂದ್ರೆ ಈ ಒಂದು ಸ್ಥಳ ಪುರಾಣದ ಪ್ರಕಾರ ನಮಗೆ ತಿಳಿದ ಒಂದು ಮಾಹಿತಿ ಪ್ರಕಾರ ಅಮ್ಮನವರು ಇಲ್ಲಿ ಬಂದು 900 ವರ್ಷ ಆಗಿದೆ ಅನ್ನೋದು ಒಂದು ಇತಿಹಾಸ ನಮಗೆ. ಅಂದ್ರೆ 25 ಅಂದ್ರೆ ಅಮ್ಮನವ್ರು ಈ ಒಂದು ಗ್ರಾಮಕ್ಕೆ ಆದ್ರೆ ಸುತ್ತಮುತ್ತ 25 ಗ್ರಾಮ ಸೇವೆ ನಡೀತಾ ಇದ್ದಾರೆ. ಅಮ್ಮನವರಿಗೆ ಚೈತ್ರ ಮಾಸದಲ್ಲಿ ಉಗಾದಿಯಾಗಿ 15 ದಿವಸ ಅಂದ್ರೆ ಪೌರ್ಣಮಿಗೆ ನಾವು ಆಧಾರ ತಗೊಳ್ತೀವಿ. ಪೌರ್ಣಮಿ ಇಂದಾಗ್ಲಿ ಮುಂದಾಗ್ಲಿ ಬರುವ ಸೋಮವಾರದಲ್ಲಿ ಅಮ್ಮನವರ ರಥೋತ್ಸವ ಆಗುತ್ತೆ. ಆ ರಥೋತ್ಸವ ಆಗಿ ಬರುವ ಅಮ್ಮನವರಿಗೆ ಗಾವು ಅಂತ ಹೇಳ್ಬಿಟ್ಟು ಶಾಂತಿಯನ್ನು ಮಾಡ್ತೀವಿ. ಅಂದ್ರೆ ಅಮ್ಮನವರಿಗೆ ಗಾವು ಅನ್ನೋದು ಈ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಸುತ್ತಮುತ್ತ ಎಲ್ಲಿ ನಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಈ ಒಂದು ಸ್ಥಳದಲ್ಲಿ ಕಂಪಲ್ಸರಿ ನಡೆಯುತ್ತೆ. ವರ್ಷಕ್ಕೊಂದು ಬಾರಿ ನಾವು ಜಾತ್ರೆ ಮಾಡ್ಲಿಲ್ಲ ಅಂತಂದ್ರೆ ಅಮ್ಮನವರು ತುಂಬಾ ಕಾಟ ಹೋಗ್ತಾರೆ. ಆ ರೀತಿಯಾಗಿ ಅಂದ್ರೆ ಸುತ್ತಮುತ್ತ ಎಲ್ಲಾರ್ಗೂ ಕೂಡ ಅದೇ ರೀತಿ ಭಕ್ತಿಯಿಂದ ನಡೆದ್ರೆ ಸುಖವಾಗಿ ನೋಡ್ತಾರೆ. ಆಶ್ಚರ್ಯ ಮಾಡ್ಬಿಟ್ಟು ಮಾಡಿದ್ರೆ ಅದೇ ರೀತಿ ಕಷ್ಟಗಳನ್ನು ಕೂಡ ಹೋಗ್ತಾರೆ. ಹಾಗಾಗಿ ವರ್ಷಕ್ಕೊಮ್ಮೆ ಕಂಪಲ್ಸರಿ ಜಾತ್ರೆಯನ್ನು ನಾವು ಮಾಡ್ತೀವಿ. ಇವಾಗ ರೀಸೆಂಟ್ ಆಗಿ ಜಾತ್ರೆ ಮುಗಿದಿದೆ. ಸುಮಾರು ಜನಸಂಖ್ಯೆ ಈ ಒಂದು ಜಾತ್ರೆಯಲ್ಲಿ 2.5 ತಿಂಗಳು ಜನ ಬರ್ತಾರೆ. 2.5 ತಿಂಗಳು ಜನ ತುಂಬಾ ಇರುತ್ತೆ. ಅಂದ್ರೆ ಹಂದಿ ಬೇಟೆ ಮಾಡೋರು ಹಂದಿ ಬೇಟೆ ತುಂಬಾ ಜಾಸ್ತಿ ಇರುತ್ತೆ.
ಇವಾಗ ನಮ್ಮವರು ಇದೇ ರೀತಿ ನಡೆದ ಮಾಡ್ತಾ ಇದ್ದಾರೆ. ನಮ್ಮವರು ಇದುವರೆಗೂ ಯಾರು ಕೆಟ್ಟಿಲ್ಲ, ಮುಂದಕ್ಕೂ ಕೆಡೋದಿಲ್ಲ ಅಂತ ಕೇಳಿದ್ರಲ್ಲ ಅಲ್ಲಿಗೆ ಲಕ್ಷ್ಮಿ ಯಾವ ಥರ ಬಂದರು, ಯಾವ ಥರ ಅಲ್ಲಿ ನೆಲೆಸಿದ್ರು ಅಂತ. ಇದೇನಂದರೆ ನಮ್ಮ ಅಜ್ಜಿ ಊರಲ್ಲಿರೋದು ಇದ್ರು. ಈ ಲಕ್ಷ್ಮಿ ತವ್ರ ಮನೆ ಬಂದ್ಬಿಟ್ಟು ನಮ್ಮೂರು. ನಾನು ಬಿಫೋರ್ ಒಂದು ವಿಡಿಯೋದಲ್ಲಿ ಹಾಕಿದ್ನಲ್ಲ ರಂಗಧಾಮ ಸ್ವಾಮಿ ಅಂತ, ಅವರು ಇವ್ರ ಅಣ್ಣ ಅಂತ ಹೇಳ್ತಾರೆ. ಇವರು ನಮ್ಮ ತವ್ರ ಮನೆ. ಇಲ್ಲಿಗೆ ಬರ್ತಾ ಇರ್ತಾರೆ, ಅವಾಗವಾಗ ಕರ್ಕೊಂಬರ್ತಾರೆ. ಒಂದು 2-3 ಇಯರ್ಸ್ಗೆ ನಮ್ಮೂರಿಗೆ ಬಂದ್ರಂತೂ ಹೋಗೋದೇ ಇಲ್ಲ ದೇವಿ, ಅಷ್ಟು ಹಠ ಮಾಡ್ತಾರೆ. ನಮ್ಗಿನ್ನೊಂದೇನೆಂದರೆ ದೇವಿ ಮಹಿಮೆ ಏನು ಗೊತ್ತಿಲ್ದಲೇ ದೇವಿ ನಾವು ಅಷ್ಟು ಆರಾಧನೆ ಮಾಡಿದ್ವಿ. ಚಿಕ್ಕ ಹುಡುಗರಿಂದ ದೇವರು ಏನಂತಲೇ ಗೊತ್ತಿಲ್ಲದ ಟೈಮಿಂದನೂ ದೇವಿ ನಾವು ಆರಾಧನೆ ಮಾಡಿದ್ವಿ. ಇಲ್ಲಿ ಇಯರ್ಲಿ ಒನ್ಸು ಜಾತ್ರೆ ನಡೆಯುತ್ತೆ, 1.5-2 ಮಂತ್ಸ್ ಇರುತ್ತೆ. ಆವಾಗ ಚಿಕ್ಕ ಹುಡುಗರಾಗೆಲ್ಲ ಅದಕ್ಕೆ ಬರಬೇಕು ಅಂತ ತುಂಬ ಹಠ ಮಾಡ್ತಿದ್ವಿ. ಇವಾಗಲೂ ಅಷ್ಟೇ, ಬೆಂಗಳೂರಿಂದ ಬಂದಾದಮೇಲೆ ಹೋಗಿ ದೇವಿ ದರ್ಶನ ಮಾಡಾದಮೇಲೆ ನಾನು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗೋದು ಯಾವಾಗೂ. ಆಮೇಲೆ ಅಲ್ಲಿ ಪೂಜೆ ಆದಮೇಲೆ ಬಳೆ ಸಿಕ್ತು, ಬಳೆ ಈಸ್ಕೊಂಡು ಆಮೇಲೆ ಅಜ್ಜಿ ಮನೆಗೆ ಹೊರಟ್ವಿ. ಇಲ್ಲಿ ನಮ್ಮ ಅಜ್ಜಿ ಮನೆ ಆಪೋಸಿಟ್ಟು ದೊರೆಯವ್ರ ಮನೆ ಅಂತ ಇದೆ. ದೊರೆ ಅಂದರೆ ಈ ಊರಿಗೆ ದೊಡ್ಡವರು. ಊರಲ್ಲಿ ಏನೇ ಪೂಜೆ ನಡೆದ್ರು, ಜಾತ್ರೆ ನಡೆಯುವಾಗಲಾಗಲಿ ಇಲ್ಲಿಂದನೇ ಫಸ್ಟು ಪೂಜೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗು. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ಖುಷಿ. ಬಾಯ್ ಬಾಯ್, ಟೇಕ್ ಕೇರ್.